ತಮಿಳುನಾಡು ಪಟಾಕಿ ಕಾರ್ಖಾನೆ ಸ್ಫೋಟ 23 ಕಾರ್ಮಿಕರು ಬಲಿ ಆಗಿರುವಂಥದ್ದು. ವಿರುಧುನಗರದ ಕಾರ್ಖಾನೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ಸುರಕ್ಷಿತ ಲೋಪವೇ ಘಟನೆಗೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ತಮಿಳುನಾಡಿನ ವಿರುಧುನಗರ ಜಿಲ್ಲೆಯ ಪಟಾಕಿ ಕಾರ್ಖಾನೆ ಒಂದರಲ್ಲಿ ಭಾನುವಾರ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ 23 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ 6 ಮಂದಿ ಗಾಯಗೊಂಡಿದ್ದು, ಈ ಪೈಕಿ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಜೊತೆಗೆ ಘಟನೆ ನಡೆದಂತ ಕಟ್ಟಡದ ಅವಶೇಷಗಳ ಅಡಿ ಇನ್ನೂ ಹಲವರು ಸಿಲುಕಿರುವಂತ ಶಂಕೆ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ ಏರಿಕೆಯ ಭೀತಿ ಕಂಡು ಬರ್ತಾ ಇದೆ. ಕಟ್ಟಡದ ಪಟ್ಟಿಯಲ್ಲಿರುವಂತಹ ವನಜಾ ಪಟಾಕಿ ಕಾರ್ಖಾನೆಯಲ್ಲಿ 100ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ವೇಳೆ ಸ್ಫೋಟ ಸಂಭವಿಸಿದೆ. ಸೊ ಈ ಅವಶೇಷಗಳ ಅಡಿ ಇನ್ನೂ ಅಷ್ಟು ಜನರು ಸಿಲುಕಿರುವಂಥ ಶಂಕೆ ಇದೆ. ಸ್ಫೋಟಕ್ಕೆ ನಿಖರವಾದಂಥ ಕಾರಣ ಇನ್ನೂ ಕೂಡ ನಿಗೂಢವಂತೆ. ಸೊ ಸುರಕ್ಷತೆ ಅನ್ನೋದು ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಏನಾಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗಬೇಕಾಗತ್ತೆ. ಪಟಾಕಿ ಕಾರ್ಖಾನೆಗಳು, ಈ ಥರದ ಬೆಂಕಿ ದುರಂತಗಳು ಇನ್ಮೇಲೆ ಸ್ವಲ್ಪ ಜಾಸ್ತಿ ಸಂಭವಿಸ್ತಾ ಇರುತ್ತೆ. ಕಾರಣ ಬಿಸಿಲು ಆ ಥರ ಇದೆ. ಈ ಬೇಸಿಗೆಯಲ್ಲಿ, ಸಮ್ಮರಲ್ಲಿ ನೀವು ನೋಡಿ ಬೆಂಕಿ ಅವಘಡಗಳು ಜಾಸ್ತಿ ಸಂಭವಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಏನೆಲ್ಲ ಸೇಫ್ಟಿ ಇರಬೇಕು, ಎಚ್ಚರಿಕಾ ಕ್ರಮಗಳಿರಬೇಕು, ಆ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಮಾಯಕರ ಜೀವ ಹೋಗುತ್ತೆ.